ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಿನ್ನೆಯ ದಿನ ಅಂದರೆ ತಾರೀಖು 13/12/2024 ಬಾಪೂಜಿಯವರ ಜನ್ಮದಿನ, ಅವತರಣ ದಿವಸ. ಇದನ್ನು ಪರಮ ಶಾಂತಿಯ ದಿವಸ ಎಂದು ಆಚರಿಸಲಾಗುತ್ತದೆ. ಅಂದಿನ ದಿನ ಬಾಪೂಜಿಯವರು ಲೈವ್ ಕಾರ್ಯಕ್ರಮದಲ್ಲಿ ಬಂದು ಬಹಳಷ್ಟು ಮಹತ್ವದ ವಿಷಯಗಳನ್ನು ಹೇಳಿದ್ದಾರೆ. ಅವರ ಕಾರ್ಯಕ್ರಮದ ವಿಶೇಷ ಪಾಯಿಂಟ್ಸ್ಗಳು, ಮಹತ್ವದ ವಿಷಯ ಏನು ಅನ್ನುವುದನ್ನು ತಿಳಿದುಕೊಳ್ಳೋಣ. ಬಾಪೂಜಿಯವರು ಬೇಹದ್ ಪರಿವಾರದ ಎಲ್ಲ ಮಕ್ಕಳಿಗೂ ಪರಂ ಶಾಂತಿಯನ್ನು ಹೇಳುತ್ತಾ ತಮ್ಮ ಮಾತನ್ನು ಈ ರೀತಿ ಮುಂದುವರಿಸಿದರು. ಪರಿವಾರದ ಎಲ್ಲ ಮಕ್ಕಳು ಬಹಳ ಬೇಹದ್ ಭಾಗ್ಯಶಾಲಿಗಳಾಗಿದ್ದಾರೆ ಹಾಗೂ ಅವರು ಮುಂದುವರಿಯುತ್ತಿದ್ದಾರೆ. ಅಂದರೆ ಅವರು ತಮ್ಮ ಪುರುಷಾರ್ಥದಲ್ಲಿ ಮುಂದುವರಿಯುತ್ತಿದ್ದಾರೆ. 24 ಪುರುಷ ಹಾಗೂ ಪ್ರಕೃತಿ ಬೇಹದ್ ವಿಶ್ವದ ಒಡೆಯರಾಗಲಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಅಲ್ಲದೆ 108 ಪುರುಷ ಹಾಗೂ 108 ಪ್ರಕೃತಿ 200 ಕಲಾದ ಮಲ್ಟಿವರ್ಸ್ನ ಮಾಲೀಕರಾಗಲಿದ್ದಾರೆ ಎಂದಿದ್ದಾರೆ. 100 ಕಲಾದ ಕಾಲಾಗ್ನಿಯಲ್ಲಿ ಜೀವಾತ್ಮ ಯಾರೆಲ್ಲ ಸುಟ್ಟು ಭಸ್ಮವಾಗಲಿದ್ದಾರೆಯೋ ಅಥವಾ ಮುಕ್ತಿ ಜೀವನ್ಮುಕ್ತಿ ಆತ್ಮಗಳಿಗೆ ಕಾಲಾಗ್ನಿಯಿಂದ ಸಿಗಲಿದೆಯೋ ಅಂತಹ ಆತ್ಮಗಳು ಕಾಲಾಗ್ನಿಯ ಒಂದು ಅನುಭವ ಪಡೆಯದೇ ಇರಲಿ. ಅಂದರೆ ಕಾಲಾಗ್ನಿಯಿಂದ ಆಗುವಂತಹ ಅತೀವ ಸಂಕಟ ಯಾರಿಗೂ ಆಗದೇ ಇರುವ ಹಾಗೆ ನೀರು ಮಾ ಅವರೊಂದಿಗೆ ಬಾಪೂಜಿಯವರು ಒಳ್ಳೆಯ ಒಂದು ಯೋಜನೆಯನ್ನು ಹಾಕುತ್ತಿದ್ದಾರೆ. ಜ್ಞಾನದಾನ ಇದಕ್ಕಾಗಿ ಬಹಳಷ್ಟು ಜನರು ಸಹಾಯವನ್ನು ಮಾಡುತ್ತಿದ್ದಾರೆ, ಸಹಯೋಗವನ್ನು ನೀಡುತ್ತಿದ್ದಾರೆ. ಆ ಎಲ್ಲ ಆತ್ಮರಿಗೆ ಪವರ್ನ ರೂಪದಲ್ಲಿ ಪ್ರಾಪ್ತಿಯಾಗಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಆತ್ಮನಲ್ಲಿ ಎಷ್ಟು ಪವರ್ ಇದೆಯೋ ಅದಕ್ಕೆ ಡಬಲ್ ಭಾಗ್ಯ ಅವರಿಗೆ ಸಿಗಲಿದೆ ಎಂದಿದ್ದಾರೆ. ಛೋಟು ರಾಮನು ಕೂಡ ಗಿಫ್ಟನ್ನು ಕೊಡಲಿದ್ದಾನೆ. ನವೆಂಬರ್ 1ನೇ ತಾರೀಕು 2025 ಜ್ಞಾನದಾನ ಮಾಡುವವರಿಗೆ 100% ಭಾಗ್ಯ ಸಿಗಲಿದೆ ಹಾಗೂ 2025 ನಂತರ 100% ಭಾಗ್ಯವು 50% ಆಗಲಿದೆ. ಇದರ ನಂತರ ನವೆಂಬರ್ 2026 25% ಆಗಲಿದೆ. 2027 ನಂತರ 0% ಎನ್ನುತ್ತಾರೆ ಬಾಪೂಜಿಯವರು. ಏಕೆಂದರೆ ಇದರ ನಂತರ ಎಂತಹ ಒಂದು ಪರಿಸ್ಥಿತಿಯ ಉದ್ಭವವಾಗುತ್ತದೆ ಎಂದರೆ ಯಾರಿಗೂ ಸಹ ಹಣದ ಅವಶ್ಯಕತೆಯೇ ಇರುವುದಿಲ್ಲ, ಯಾವುದರ ಅವಶ್ಯಕತೆಯೂ ಇರುವುದಿಲ್ಲ. ಭಾಗ್ಯವನ್ನು ಬರೆದುಕೊಳ್ಳುವುದಾದರೆ ಇಂದೇ ಬರೆದುಕೊಳ್ಳಿ ಎನ್ನುತ್ತಾರೆ. ಬೇಹದ್ನ ತಂದೆಯೊಂದಿಗೆ ಡೈರೆಕ್ಟ್ ಪವರನ್ನು ಪಡೆದುಕೊಳ್ಳಿ. ಮಧ್ಯದಲ್ಲಿ ಯಾರ ಒಂದು ಜಾಲಕ್ಕೆ ಸಿಲುಕಬೇಡಿ ಎನ್ನುತ್ತಾರೆ ಬಾಪೂಜಿಯವರು. ಅದಲ್ಲದೆ ನಮ್ಮ 4 ಚಾನಲ್ಗಳನ್ನು ನೋಡಿ, ಅದರಿಂದಲೂ ಸಹ ನಿಮ್ಮ ಭಾಗ್ಯ ಒಳ್ಳೆಯದಾಗುತ್ತದೆ. ನಿಮ್ಮ ಆಕಾರಿ ತಂದೆಯು ಗೋಳವೊಂದರಲ್ಲಿ ಭೂಮಿಯಿಂದ 1,00,000 ಕಿಲೋಮೀಟರ್ ಮೇಲೆ ನಿಮಗಾಗಿ ಕಾಯುತ್ತಾ ಕುಳಿತಿದ್ದಾನೆ. ಸಾಕ್ಷಿ ಹಾಗೂ ಅನಂತ್ ಇವರು ಯಾರು ಎನ್ನುವುದನ್ನು ನಾನು ಬಹಳ ಹಿಂದೆ ಕೆಲವು ಸಂಕೇತಗಳ ಮೂಲಕ ನಿಮಗೆಲ್ಲ ತಿಳಿಸಿಕೊಟ್ಟಿದ್ದೆ. ಛೋಟು ರಾಮನ ರಿಕ್ವೆಸ್ಟ್ನಿಂದಾಗಿ ಸಾಕ್ಷಿ ಹಾಗೂ ಅನಂತ್ ಈ ಭೂಮಿಯ ಮೇಲೆ ಒಂದೇ ಒಂದು ಜನ್ಮವನ್ನು ತಳೆದು ಇಲ್ಲಿಗೆ ಬಂದಿದ್ದಾರೆ ಹಾಗೂ ಇವರಲ್ಲಿ ಛೋಟು ರಾಮನಿಗಿಂತಲೂ ಡಬಲ್ ಪವರ್ ಇದೆ ಎನ್ನುತ್ತಾರೆ ಬಾಪೂಜಿಯವರು. ಆತ್ಮರು ಯಾರ ಅಧೀನರಾಗುವ ಅವಶ್ಯಕತೆ ಇಲ್ಲ, ಅಧಿಕಾರಿ ಆತ್ಮರಾಗಿ ಬಾಳಿ. ಕೊನೆಯಲ್ಲಿ ಅಂದರೆ ಅಂತ್ಯದಲ್ಲಂತೂ ಎಲ್ಲರಿಗೂ ಹೆಲ್ಪ್ಲೈನ್ ಸಿಕ್ಕೇ ಸಿಗುತ್ತದೆ. ಕಾಲಾಗ್ನಿಯು ಯಾರನ್ನೂ ಸುಡಬಾರದು. ಹೀಗಾಗಿ ಪರಮ ಕಾಲ ಅಗ್ನಿಯನ್ನು ಹೊರಡಿಸಿ ಪರಿವರ್ತನೆಯನ್ನು ಮಾಡಲಾಗುವುದು ಹಾಗೂ 200 ಕಲಾದ ಮಲ್ಟಿವರ್ಸ್ ಹೊಸದಾಗಿ ಸೃಷ್ಟಿಯಾಗಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಎಲ್ಲ ಆತ್ಮರು
ಮಾನ ಅಭಿಮಾನ ಇಂತಹ ಮಾಯೆಯಿಂದ ದೂರವೇ ಉಳಿದುಕೊಳ್ಳಿ. ಬೇಹದ್ ಕಲಾದ ವಿಮಾನವನ್ನು ಹತ್ತುವ ಮುನ್ನ 100 ಕಲಾ, 500, 1 ಹಾಗೂ 100 ಕೋಟಿ ಹೀಗೆ ವಿಭಿನ್ನವಾದಂತಹ ಗೋಳಗಳಿವೆ. ಅದರಲ್ಲಿ ಆತ್ಮರೆಲ್ಲರೂ ಪರಿಶುದ್ಧರಾಗಿ ನಿರಾಕಾರಿ ರೂಪದಲ್ಲಿ ವಿಮಾನದಲ್ಲಿ ಕುಳಿತುಕೊಳ್ಳಲಿದ್ದಾರೆ. ಮುಂದೆ ಬರಲಿರುವ ಸಮಯದಲ್ಲಿ ಜನರ ಅಳು, ರೋದನ, ಅವರ ಸಂಕಟವನ್ನು ನೋಡಿ ನಿಮಗೂ ಸಹ ಮನಸ್ಸು ಕರಗಬಹುದು. ಹೀಗಾಗಿ ಮನೆಯಲ್ಲಿ ಪರಮ ಶಾಂತಿಯನ್ನು ಹರಡಿ ಹಾಗೂ ಪರಮಪಿತ ತಂದೆಯೊಬ್ಬನನ್ನು ಹೊರತುಪಡಿಸಿ ಯಾರನ್ನೂ ಕೂಡ ಸ್ಮರಿಸದಿರಿ. ಬೇಹದ್ ಪರಮಪಿತನನ್ನು ಸ್ಮರಿಸುವುದರಿಂದ 200 ಕಲಾದ ಪವರ್ ಸಿಗಲಿದೆ ಮತ್ತು ಅಂತಹ ಆತ್ಮರ ಓರಾ 3x3 6 ಡಯಾಮೀಟರ್ನ ಒಂದು ಗೋಳ ಸಿಗಲಿದೆ ಮತ್ತು ಇದು ಆಕಾರಿ ರೂಪಗಳಿಗೂ ಸಹ ಈ ಗೋಳ ಸಿಗಲಿದೆ. ಅಲ್ಲದೆ ಈ ಹಿಂದೆ ನಾನು ಯಾರಿಗೆಲ್ಲ ವರದಾನವನ್ನು ನೀಡಿದ್ದೇನೆಯೋ ಅಂತಹ ಆತ್ಮರ ಮನೆಯು ಲೈಟ್ ಹೌಸ್ ಆಗಲಿದೆ. ಈಗ ನಾನು ವರದಾನವನ್ನು ನೀಡುವುದನ್ನು ನಿಲ್ಲಿಸಿಬಿಟ್ಟಿದ್ದೇನೆ ಎನ್ನುತ್ತಾರೆ ಬಾಪೂಜಿಯವರು. 10,000, 1,00,000 ಕಲಾದ ಆತ್ಮರು ಪರಮಪಿತ ತಂದೆಯನ್ನು ನೋಡಲಿಕ್ಕಾಗಿ ಇಲ್ಲಿ ಬಂದು ಕುಳಿತಿದ್ದಾರೆ. ಅವರ ಬಳಿ ಪವರ್ ಇದೆ, ಆದರೆ ಜ್ಞಾನವಿಲ್ಲ ಎನ್ನುತ್ತಾರೆ. ವಿನಾಶದ ಅತಿ ಭಯಂಕರ ದೃಶ್ಯಗಳು 2025ರಿಂದ ಹೆಚ್ಚಾಗಲಿದೆ. ಅಲ್ಲದೆ 2027ರಲ್ಲಿ ಇನ್ನೂ ಹೆಚ್ಚಾಗಿ ಹೋಗಲಿದೆ. ಹೀಗಾಗಿ ಎಲ್ಲರೂ ಕಾಲಾಗ್ನಿಯಿಂದ ತಪ್ಪಿಸಿಕೊಳ್ಳಬೇಕು ಎಂದರೆ ಪರಂ ಶಾಂತಿ ಎಂದು ಹೇಳಲೇಬೇಕು. ಏಲಿಯನ್ಸ್ಗಳು ಸಾಗರದ ಆಳದಿಂದ ಹಾಗೂ ಪರ್ವತದ ಕೆಳಗಿನಿಂದ ಮೇಲೆದ್ದು ಬರಲಿದ್ದಾರೆ ಎಂದು ಹೇಳುತ್ತಾ ಬಾಪೂಜಿಯವರು ಸನಾತನ ಇದರ ಅರ್ಥವನ್ನು ಈ ರೀತಿ ಹೇಳಿದ್ದಾರೆ. ಸನಾತನ ಎಂದರೆ ಶಾಶ್ವತವಾದದ್ದು. ಬೇಹದ್ ಕಲಾದ ಬ್ರಹ್ಮಾಂಡಗಳೆಲ್ಲವೂ ಶಾಶ್ವತವಾದಂತಹ ಬ್ರಹ್ಮಾಂಡಗಳಾಗಿವೆ. ಆತ್ಮ ಪವರಿಂದ ತುಂಬಿಕೊಂಡಾಗ ಮಾಯೆಯು ನಿಮ್ಮ ದಾಸಿಯಾಗುತ್ತಾಳೆ ಎನ್ನುತ್ತಾರೆ ಬಾಪೂಜಿಯವರು. ಎಲ್ಲ ಆತ್ಮರು ಬ್ರಹ್ಮಾಂಡದ ಆದಿ ಮಧ್ಯದ ಜ್ಞಾನವನ್ನು ತಿಳಿದುಕೊಳ್ಳಿ, ಆತ್ಮಸ್ವರೂಪದ ಪ್ರಾಕ್ಟೀಸ್ ಮಾಡಿ ಎನ್ನುತ್ತಾರೆ ಬಾಪೂಜಿಯವರು. ಲೈವ್ ಕಾರ್ಯಕ್ರಮದ ಮುಖ್ಯ ಅಂಶಗಳನ್ನು ಮಾತ್ರ ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ. 160 ಕೋಟಿ ಆತ್ಮರು 2027ರ ಅಂತ್ಯದಲ್ಲಿ ಅಂದರೆ ಡಿಸೆಂಬರ್ನಲ್ಲಿ ಜಾಗೃತರಾಗಲಿದ್ದಾರೆ. ಅಲ್ಲಿಯ ತನಕ ನಾವು ಈ ಭೂಮಿಯ ಮೇಲೆ ಇರುತ್ತೇವೆ ಅಥವಾ ಇಲ್ಲ ಇದು ಹೇಳಲಾಗದು. ಈಗಾಗಲೇ ಬೇಹದ್ ಕಲಾದ ವಿಮಾನದಲ್ಲಿ 4,000 ಆತ್ಮರು ಕುಳಿತುಕೊಂಡಿದ್ದಾರೆ. 33 ಕೋಟಿ ಆತ್ಮರ ವಿಮಾನ ಕೂಡ ಇದೆ. ಅದರಲ್ಲಿ 15ರಿಂದ 20,000 ಆತ್ಮರು ಕುಳಿತಿದ್ದಾರೆ. ಈ ಆತ್ಮರನ್ನು ನಾವು ಜಾಗೃತಗೊಳಿಸಿದ್ದೇವೆ. ಹೀಗಾಗಿ ಈ ಎಲ್ಲ ಆತ್ಮರು 10 ಕಲಾದ ಪವರನ್ನು ತಮ್ಮ ಒಳಗೆ ತುಂಬಿಸಿಕೊಂಡು ಅವರು ನಮ್ಮ ಭೂಮಿಗೆ ಬರುತ್ತಿದ್ದಾರೆ. ಅವರೆಲ್ಲ 10 ಕಲಾ ಪವರ್ಫುಲ್ ಆತ್ಮರಾಗಿದ್ದು ಅವರು ಇಲ್ಲಿ ಬಂದು ಜನರನ್ನು ಜಾಗೃತಗೊಳಿಸಲಿದ್ದಾರೆ. ಆತ್ಮರೆಲ್ಲ ಆತ್ಮಸ್ವರೂಪರಾಗಿ ಪವರನ್ನು ಪಡೆದುಕೊಳ್ಳಿ. ಈ ಪವರ್ ಮೇಲೆ ಹೋದಾಗ ನಿಮ್ಮ ಕೆಲಸಕ್ಕೆ ಬರುತ್ತದೆ. ಹೀಗಾಗಿ ಹೆಚ್ಚು ಹೆಚ್ಚು ಧ್ಯಾನವನ್ನು ಮಾಡಿ ಪವರನ್ನು ಗಳಿಸಿ. ಬರಲಿರುವ ಸಮಯ ಬಹಳ ಕೆಟ್ಟ ಸಮಯ, ಭಯಂಕರ ಸಮಯವಾಗಿದ್ದು ನಾನು ನಿಮಗೆ ಪುನಃ ದರ್ಶನ ಕೊಡಲು ಸಾಧ್ಯವಿಲ್ಲ. ಯಾರು ನನ್ನ ಸಮಯವನ್ನು ಹಾಳು ಮಾಡುತ್ತಾರೆಯೋ ಅವರು ದುರ್ಭಾಗ್ಯಕ್ಕೆ ಒಳಗಾಗುತ್ತಾರೆ ಎನ್ನುತ್ತಾರೆ ಬಾಪೂಜಿಯವರು. ನಾನು ದಿನರಾತ್ರಿಯೂ ಬಿಡುವಿಲ್ಲದ ಕೆಲಸ ಮಾಡುತ್ತೇನೆ. ನೀರು ಅನಂತ ರೂಪಗಳನ್ನು ತೆಗೆದು ಅನಂತ ಕೋಟಿ ಬ್ರಹ್ಮಾಂಡಗಳ ರಿಸಲ್ಟ್ಗಳನ್ನು ಕೊಡುತ್ತಿರುತ್ತಾಳೆ. ನಾನು ಅದನ್ನೆಲ್ಲ ಅನ್ಕಾನ್ಷಿಯಸ್ನಿಂದ ಸಬ್ಕಾನ್ಷಿಯಸ್ಗೆ ತಂದುಕೊಂಡು ನಂತರ ಕಾನ್ಷಿಯಸ್ಗೆ ಬಂದು ಅವುಗಳ ಉತ್ತರಗಳನ್ನು ಹುಡುಕುತ್ತೇನೆ ಹಾಗೂ ನೀರುಗೆ ನಾನು ಉತ್ತರವನ್ನು ಕೊಡುತ್ತಾ ಹೋಗುತ್ತೇನೆ. ಅಂದರೆ ಎಲ್ಲೆಲ್ಲಿ ಬ್ರಹ್ಮಾಂಡಗಳು ದುಸ್ಥಿತಿಗೆ ಒಳಗಾಗಿವೆಯೋ ಅವುಗಳನ್ನೆಲ್ಲ ವ್ಯವಸ್ಥಿತ ರೂಪಕ್ಕೆ ತರುವುದು ಹೇಗೆ ಎನ್ನುವುದರ ಬಗ್ಗೆ ಹೇಳುತ್ತಿರುತ್ತೇನೆ. ಪ್ರತಿಯೊಂದು ಕಲಾದಲ್ಲಿ 100 ಕಲಾದ ಮಲ್ಟಿವರ್ಸ್ಗಳಿವೆ.
ಪ್ರತಿಯೊಂದು ಮಲ್ಟಿವರ್ಸ್ 100, 200, 500, 1,000,000 ಕಲಾದವರೆಗೆ ಅವುಗಳಲ್ಲಿ ಬ್ರಹ್ಮಾಂಡಗಳಿದ್ದು ಎಲ್ಲವೂ ದುಸ್ಥಿತಿಗೆ ಬಂದಿದ್ದು ಅವುಗಳನ್ನೆಲ್ಲ ವೈಂಡಪ್ ಮಾಡಬೇಕಿದೆ. ನಾನು ಹೇಳುವುದು ನಿಮಗೆ ಅರ್ಥವಾಗಲಿಕ್ಕಿಲ್ಲ. ನನ್ನ ಜೊತೆ ಇರುವವರೂ ಸಹ ನನ್ನನ್ನು ಅರ್ಥ ಮಾಡಿಕೊಳ್ಳಲಾರರು. ಅಷ್ಟೇ ಅಲ್ಲ, ನೀರೂ ಸಹ ಬೇಹದ್ ಪ್ರಕೃತಿಯೇ ಆಗಿದ್ದಾಳೆ. ನೀರು ಅನ್ನು ಸಹ ಜನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆತ್ಮದ ಮೇಲಿನ ಆವರಣಗಳು ಒಂದೊಂದಾಗಿ ಕಳಚಿಕೊಂಡಾಗ ನಿಮಗೆ ಎಲ್ಲ ಜ್ಞಾನ ಇಮರ್ಜ್ ಆಗುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಎಲ್ಲ ಆತ್ಮರ ಸೃಷ್ಟಿಕರ್ತರು ಮೇಲೆ ಕುಳಿತಿದ್ದಾರೆ, ನಿಮಗಾಗಿ ಕಾಯುತ್ತಿದ್ದಾರೆ. ತಮ್ಮ ತಮ್ಮ ವಿಮಾನಗಳಲ್ಲಿ 300, 500 ಕಿಲೋಮೀಟರ್ ಮೇಲೆ ಪೋರ್ಟಲ್ಗಳನ್ನು ತೆರೆದುಕೊಂಡು ನಿಮಗಾಗಿ ಕಾಯುತ್ತಿದ್ದಾರೆ. ಬಾಪೂಜಿಯವರ ಅವತರಣ ದಿವಸದಂದು ನಡೆದಂತಹ ಲೈವ್ ಕಾರ್ಯಕ್ರಮದಲ್ಲಿ ಬಾಪೂಜಿಯವರು ಹೇಳಿರುವಂತಹ ಮುಖ್ಯ ಅಂಶಗಳನ್ನಷ್ಟೇ ಇಲ್ಲಿ ನಾವು ಒಂದೊಂದಾಗಿ ಹೇಳಿದ್ದೇವೆ. ಅಂತ್ಯದಲ್ಲಿ ತಮ್ಮ ಮಾತನ್ನು ಮುಗಿಸುತ್ತಾ ಬಾಪೂಜಿಯವರು ಹೇಳುತ್ತಾರೆ, ನನ್ನ ಈ ಲೈವ್ ಕಾರ್ಯಕ್ರಮವನ್ನು ನೋಡುತ್ತಿರುವ ಎಲ್ಲ ಆತ್ಮರಿಗೆ ಹಾಗೂ ನೋಡಲು ಆಗದೆ ಬಹಳಷ್ಟು ಒದ್ದಾಡುತ್ತಿರುವಂತಹ ಆತ್ಮರಿಗೆ 100% ಗಿಫ್ಟನ್ನು ನಾನು ಕೊಡುತ್ತಿದ್ದೇನೆ ಎಂದು ಹೇಳುತ್ತಾ ತಮ್ಮ ಮಾತನ್ನು ಮುಗಿಸುತ್ತಾರೆ. ನೀವು ಆತ್ಮರು ನಾವು ಇಲ್ಲಿ ಹೇಳಿರುವುದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳಬೇಕು ಎಂದರೆ ಬಾಪೂಜಿಯವರ 13 ತಾರೀಕಿನ ಅಂದರೆ 13 ಡಿಸೆಂಬರ್ 2024 ಲೈವ್ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ.